ನಮಸ್ತೆ ವೀಕ್ಷಕರಿಗೆ. ಈಗ ನಾನು ಮೆಂತ್ಯ ಚಪಾತಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾಯಿದ್ದೀನಿ. ಮೊದಲಿಗೆ ಏನೇನು ತೊಗೋಬೇಕು ಅನ್ನೋದನ್ನು ಇಂಗ್ರೀಡಿಯೆಂಟ್ಸ್ ಹೇಳ್ತಾಯಿದ್ದೀನಿ. ಮೊದಲಿಗೆ ಗೋಧಿ ಹಿಟ್ಟು, ಅದಾದ ನಂತರ ಜೀರಿಗೆ, ಅರಿಶಿಣ, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸಣ್ಣಗಾಳು ಅಂದರೆ ಅಜ್ವಾನ್ ಕಾಳು, ಉಪ್ಪು, ಕಡಲೆ ಹಿಟ್ಟು, ಮೆಣಸಿನಕಾಯಿ ಅಂದರೆ ಹಸಿಮೆಣಸಿನಕಾಯಿ 2 ಮೆಣಸಿನಕಾಯಿ ತೊಗೊಂಡು ನಾನು ಪೇಸ್ಟ್ ಮಾಡಿದ್ದೀನಿ. ಅರ್ಧ ಸ್ಪೂನು ಖಾರ ಪುಡಿ, ನಂತರ ಮೆಂತ್ಯ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ಈಗೇನು ಮಾಡೋದು ಅನ್ನೋದನ್ನು ಈಗ ನಾನು ಹೇಳ್ತಾಯಿದ್ದೀನಿ. ಈಗ ಮೊದಲಿಗೆ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ಅಜ್ವಾನ ಹಾಕ್ತಾಯಿದ್ದೀನಿ, ಹಸಿಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಅರಿಶಿಣ ಹಾಕ್ತಾಯಿದ್ದೀನಿ. ಮೊದಲಿಗೆ ಇಷ್ಟನ್ನು ಹಾಕ್ಕೊಂಡು ಅದಾದ ನಂತರ ಗೋಧಿ ಇದು ಕಡಲೆ ಹಿಟ್ಟು, ನಂತರ ಅರ್ಧ ಸ್ಪೂನ್ ಖಾರ ಪುಡಿ, ಹಸಿಮೆಣಸಿನಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ ಮೆತ್ತಗೆ ಪೇಸ್ಟ್ ಮಾಡ್ಕೋಬಾರ್ದು, ಫುಲ್ ಸಾಫ್ಟಾಗಿ ತದೆಯಾಗಿ ಇರಬೇಕು, ಸ್ವಲ್ಪ ಗಟ್ಟಿ ಇರಬೇಕು. ಅಂದರೆ ನೋಡಿ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡಿಕೊಂಡೆ. ಈಗ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ನೋಡಿ ಈ ಥರ ಎಲೆ ಮಾತ್ರ ಬಿಡಿಸ್ಕೋಬೇಕು, ಸಣ್ಣಕ್ಕೆ ಹೆಚ್ಕೋಬೇಕು. ಯಾವುದೇ ಕಾರಣಕ್ಕೂ ಅದರಲ್ಲಿರೋ ಕಡ್ಡಿ ಮಾತ್ರ ಇರಬಾರ್ದು. ಮೆಂತ್ಯ ಸೊಪ್ಪಲ್ಲಿ ಈ ರೀತಿ ಸಣ್ಣಕ್ಕೆ ಎಲೆ ಮಾತ್ರ ಬಿಡಿಸ್ಕೊಂಡು ಹೆಚ್ಕೋಬೇಕು. ನೀವು ಸಣ್ಣಕ್ಕೆ ಹೆಚ್ಕೊಳ್ರಿ, ಅಂದರೆ ಚಪಾತಿ ಉದ್ದುವಾಗ ಚಪಾತಿ ಕೀಳೋದೇ ಆಗಲಿ ಏನೂ ಆಗೋದಿಲ್ಲ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕಿ ಕಲಸ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾನು ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 2 ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಕಲಸಿ ಒಂದು 10 ನಿಮಿಷ ಸಾಕು, ನೆನೆಯಲಿಕ್ಕೆ ಇಡೋಣ. ಚೆನ್ನಾಗಿ ನೆನೆಯುತ್ತೆ, ಮೆತ್ತಗಾಗುತ್ತೆ, ಉದ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಹಿಟ್ಟು ತೀರಾ ಗಟ್ಟಿ ಕಲಿಸ್ಬಾರ್ದು, ತೀರಾ ಮಿದುವಾಗಿ ಕಲಿಸ್ಬಾರ್ದು, ಈ ಅದಕ್ಕಿರಬೇಕು. ನೋಡಿ ವೀಕ್ಷಕರೇ, ಈ ಥರ ನಾನು ಪ್ಲೇಟ್ ಮುಚ್ಚಿದ್ದೆ, ಈಗ ತೆಗಿತಾ ಇದ್ದೀನಿ. ಈ ಥರ ಎಲ್ಲ ನೆಂದಿದೆ ನೋಡಿ. ಈಗ ಇಷ್ಟಿಷ್ಟೇ ತೊಗೊಂಡು ಚಪಾತಿ ಲಟ್ಟಿಸ್ಕೊಳ್ಳೋಣ. ನೋಡಿ ಈಗ ಚಪಾತಿ ಹಿಟ್ಟು ತೊಗೊಂಡು ಈ ಥರ ಒಣ ಹಿಟ್ಟಲ್ಲಿ ಎದ್ದು ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ನಾನು ಈ ರೀತಿ ಈಗ ಉದ್ಕೊಂಡಿದ್ದೀನಿ. ಈಗ ಇದನ್ನು ಹಂಚಿಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಅಂದರೆ ಮಕ್ಕಳು ಚಪಾತಿಗೆ ಪಲ್ಯ ಬೇಡ ನನಗೆ ಅಂತ ಇದ್ದರು ಅಂದರೆ ಈ ರೀತಿ ಮಾಡಿ ಕೊಡಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ಮಸಾಲೆ ಹಾಕಿರ್ತೀವಲ್ಲ, ಹಾಗಾಗಿ ಹಸಿ ಖಾರ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ತುಂಬಾ ಫೇವರೇಟ್ ಆಗುತ್ತೆ. ಈ ರೀತಿ ಬೇಯಿಸಿ ನೋಡಿ ವೀಕ್ಷಕರೇ, ಈ ರೀತಿ ಬೇಯಿಸಿದ್ದೀನಿ ನಾನು. ನೋಡಿ ಎಷ್ಟು ಸ್ಮೂತಾಗಿದೆ. ದಪ್ಪ ಮಾಡ್ಕೊಳ್ರಿ, ಇನ್ನೂ ಸ್ಮೂತ್ ಬರುತ್ತೆ. ನಾನು ತೆಳು ಮಾಡಿದ್ದೀನಿ ನೋಡಿ, ಎಷ್ಟು ಸ್ಮೂತ್ ಇದೆ. ನೋಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಪೋರ್ಟ್ ಮಾಡಿ ಮೆಂತ್ಯ ಚಪಾತಿನ.